ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಸಡನ್ನಾಗಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಏನಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಇವತ್ತು ನನಗೆ ಮೆಹಂದಿ ಆರ್ಡರ್ ಒಂದು ಬಂದಿದೆ. ಮೆಹಂದಿ ಹಾಕೋದಕ್ಕೆ ಹೋಗ್ತಿದ್ದೀನಿ. ಪ್ಲಸ್ ಈಗ ಎಲ್ಲಿಗೆ ಹೊಂಟಿದ್ದೀನಿ ಅಂತಂದರೆ ಚಿಕ್ಕಬಳ್ಳಾಪುರ ಹೋಗಬೇಕು. ನಾಳೆ ಒಂದು ಏನದು ರಿಸೆಪ್ಷನ್ದು ಬ್ರೈಡ್ ಇದ್ದಾರೆ, ಮೇಕಪ್ ಮಾಡೋದಕ್ಕೆ ಬುಕ್ಕಿಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಜ್ಯುವೆಲರಿ ಬೇಕಂತೆ ರೆಂಟಿಗೆ. ಸೊ ಜ್ಯುವೆಲರಿನ ಕಲೆಕ್ಟ್ ಮಾಡಿಕೊಂಡು ಹಂಗೆ ಮೆಹಂದಿ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಹೊಂಟಿದ್ದೀನಿ. ಸೊ ಯಾವ ಥರ ಜ್ಯುವೆಲರಿ ಕಲೆಕ್ಷನ್ ಮಾಡ್ಕೋತೀನಿ ಏನು ಅದೆಲ್ಲ ನಿಮಗೂ ಒಂಚೂರು ತೋರಿಸೋಣ ಅಂತೇಳ್ಬಿಟ್ಟು ರ್ಯಾಂಡಮ್ ಆಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ. ಈಗ ಮನೆ ಬಿಟ್ಟೆ, ನಾನು ಚಿಕ್ಕಬಳ್ಳಾಪುರ ಹೋಗ್ತಿದ್ದೀನಿ. ಸೊ ಇದು ನಮ್ಮ ಹಳ್ಳಿ, ನಾನಿರೋದು. ಮನೆ ಬಿಟ್ಟಿದ್ದೀನಿ. ಈಗ ನಾನು ಆಟೋಗಿಲ್ಲ ಬಸ್ಗೆ ಹೊರಡಬೇಕು. ಗೇಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯಾವುದಾದ್ರೂ ಸಿಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಆಟೋ ಸಿಕ್ಕರೆ ಆಟೋಗೆ ಹೋಗೋದೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಚಿಕ್ಕಬಳ್ಳಾಪುರದ ಲೈಬ್ರರಿ ಆಗಿರ್ತೈತೆ. ಯಾರೇ ಬಂದರೂ ಈ ಲೈಬ್ರರಿನ ಒಂದನ್ನು ನೆನಪಿಟ್ಕೊಂಡ್ರೆ ಸಾಕು, ಆರಾಮಾಗಿ ಬಸ್ ಸ್ಟಾಪ್ನ ರೀಚ್ ಆದಂಗೆ. ನಾನಿವಾಗ ಬಸ್ ಸ್ಟಾಪ್ ಎಂಟ್ರಿ ಕೊಟ್ಟಿಲ್ಲ, ಆಟೋದಲ್ಲಿ ಬಂದಿದ್ದ ಕಾರಣ ಬಸ್ ಸ್ಟಾಪ್ ಹೋಗಿಲ್ಲ, ಹಿಂಗೆ ಬರ್ತಿದ್ದೀನಿ. ಸೊ ಅಂಗಡಿ ಹತ್ರ ಹೋಗ್ತಿದ್ದೀನಿ ನಾನೀಗ. 1 ಕಿಲೋಮೀಟ್ರ್ ಹೋಗಬೇಕು, 1 ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರ್ ಆಗುತ್ತೆ ನಾನು ಅಂಗಡಿ ಹತ್ರ ಹೋಗೋ ಅಷ್ಟರಲ್ಲಿ. ಸೊ ಬನ್ನಿ ಹೋಗೋಣ. ಎಸ್ ಗೈಸ್, ಬೆಂಗಳೂರಿಂದ ಬರ್ತಾರಲ್ವಾ, ಸೊ ಅವರೆಲ್ರಿಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ಸು ಐಟಮ್ ಏನು ಅಂತಂದರೆ ವೆಂಕಟೇಶ್ಪುರ ಬೇಕರಿ, ದಿಲ್ಪಸನ್ನು ಫೇಮಸ್ ಆಗಿರ್ತೈತೆ. ಸೊ ಯಾರಿಗಾದರೂ ಬೇಕು ಅಂದರೆ ಇಲ್ಲಿಗೆ ಬಂದಾಗ ತಪ್ಪದೆ ವಿಸಿಟ್ ಮಾಡಿ ಗೈಸ್. ಸಿಗ್ನಲ್ಗೆ ಲೆಫ್ಟಲ್ಲಿ ಇರ್ತೈತೆ, ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ. ಎಸ್ ಗೈಸ್, ನಾನು ಅಂಗಡಿ ಹತ್ರ ಬಂದೆ. ಇದೇ ಅಂಗಡಿ ಅನಿಸುತ್ತೆ. ಬನ್ನಿ ಹೋಗಿ ನೋಡೋಣ ಯಾವ್ಯಾವ ಥರ ಪ್ರೈಸಸ್ ಇರುತ್ತೆ, ಏನು ಎತ್ತ ಅಂತ ನೋಡಿ. ಎಸ್ ಗೈಸ್, ಯಾಕೀಗ ನಾನು ರಿಟರ್ನ್ ಹೋಗ್ತಿದ್ದೀನಿ ಅಂತಂದರೆ, ಇಲ್ಲಿ 1000ಗೆ ಬರೀ ಹಾರ ಮತ್ತು ಏನದು ಹಿಯರಿಂಗ್ಸ್ ಮಾತ್ರ ಕೊಡ್ತೀನಿ ಅಂತಂದರು. ಹಾರ ಮತ್ತು ಬರೀ ಹಿಯರಿಂಗ್ಸ್ ತೊಗೊಂಡೋಗಿ ನಾನೇನು ಮಾಡಲಿ, ನಾನು ಬ್ರೈಡ್ಗೆ ಹಾಕಿದ್ರೆ ಅಷ್ಟೇ ಇನ್ನು. ಸೊ ಅದಕ್ಕೋಸ್ಕರನೇ ನನಗೆ ಗೊತ್ತಿರೋ ಹತ್ರನೇ ಕೇಳಿ ನೋಡೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಇನ್ನೂ ಒಂದು ಥರ ಕೇಳಿದೆ, ಅಲ್ಲೂ ಇಲ್ಲ ಅಂತ ಹೇಳಿದ್ರು ಗೈಸ್. ಸೊ ಅದಕ್ಕೇ ನಾನು ಸುಮ್ಮನೆ ಯಾಕೆ ಓಡಾಡೋದು ಬಿಸಿಲಲ್ಲಿ, ನನಗೂ ಬೇರೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ಯಾವಾಗಲೂ ತಗೊಳ್ಳೋ ಹತ್ರನೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೀನಿ. ಸೊ ಆ ಶಾಪ್ ಬಂದು ಇದೇನೆ, ಈ ಶಾಪು. ನಾನು ಯಾವಾಗಲೂ ಇಲ್ಲೇ ರೆಂಟಿಗೆ ತೊಗೊಳ್ಳೋದು. ಸೊ ಬನ್ನಿ ನೋಡೋಣ. ಫೈನಲಿ ನನಗೆ ಒಂದು ಸ್ಟೋರಲ್ಲಿ ಅವೈಲಬಲ್ ಆಯಿತು. ಸೊ ಇದು ಆ ಸ್ಟೋರು. ಸರ್ ನಿಮ್ಮ ಸ್ಟೋರ್ ನೇಮ್ ಏನು? ನಿಮ್ಮ ಸ್ಟೋರ್ ನೇಮ್ ಹೇಳಿ ಸಾಕು. ಸ್ಟೋರ್ ನೇಮ್ ಹೇಳಿ, ನಿಮ್ಮನ್ನೇನು ತೋರಿಸ್ತಿಲ್ಲ. ಸಿರಿ ಜ್ಯುವೆಲರ್ಸ್ ಅಂತೇಳ್ಬಿಟ್ಟು ಈ ಸ್ಟೋರಲ್ಲಿ ನನಗೆ ಸಿಕ್ತು. ಸೊ ಕಲೆಕ್ಷನ್ ಮಾಡಿಕೊಂಡು ಸೊ ರಿಟರ್ನ್ ಆಗಿದ್ದೀನಿ. ಥ್ಯಾಂಕ್ ಯು.
ಎಸ್ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ನಾನು ಮೆಹಂದಿ ಮುಗಿಸ್ಕೊಂಬರೋ ಅಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೇ ಈಗ ಎದ್ದು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಒಂದು 6 ಮೆಂಬರ್ಸ್ ಏನೋ ಇದ್ದರು, ಅವ್ರಿಗೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಅಲ್ಲಿ ಮುಗಿಸ್ಕೊಂಡು ನಾನು ನಮ್ಮ ದೊಡ್ಡಕ್ಕ ಮನೆಗೆ ಬಂದೆ. ಇದು ನಮ್ಮ ದೊಡ್ಡಕ್ಕ. ಇಲ್ಲಿ ಹತ್ರ ಆಗುತ್ತೆ, ನನ್ನ ಲೊಕೇಶನಿಂದ ಇಲ್ಲಿಗೆ ಒಂದು 2 ಕಿಲೋಮೀಟರ್ಸ್ ಏನೋ ಅಷ್ಟೇ ಇದ್ದಿದ್ದು. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಈಗ ಬ್ರೈಡ್ ಇದೆ, ಅಟೆಂಡ್ ಮಾಡೋಕ್ಕೆ ಹೋಗ್ಬೇಕೀಗ. ಸೊ ರೆಡಿ ಆಗಿದ್ದೀನಿ. ಈಗ ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಜ್ಯುವೆಲರೀಸ್ ಎಲ್ಲ ತಗೊಂಡು ಆಮೇಲೆ ಮನೆಗೆ ಹೋಗಿ ಮನೆಯಿಂದ ಹೋಗಬೇಕು ಗೈಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.